ಎಲ್ರಿಗೂ ನಮಸ್ಕಾರ. ಧ್ರುವತಾರೆ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರುವಂತಹ ರೆಸಿಪಿ ತುಂಬಾ ಸೂಪರ್ ಕಾಂಬಿನೇಷನ್ ಆಗಿರುವಂತಹ ಚಿಕನ್ ಸಾರು ಹಾಗೆ ಕೊಟ್ಟೆ ಕಡುಬು. ಇದು ತುಂಬ ಜನರಿಗೆ ಫೇವ್ರೆಟ್ ರೆಸಿಪಿ, ನಾನು ಸೇರಿಸಿ. ಕೊಟ್ಟೆ ಕಡುಬನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನಾವು ಕೊಟ್ಟೆ ಕಡುಬು ಮಾಡೋದಕ್ಕೆ ಅಕ್ಕಿನ ತೊಳೆದು ಅದನ್ನು ಒಣಗಿದ ಮೇಲೆ ಅದನ್ನು ಈ ರೀತಿ ಕಲ್ಲಲ್ಲೇ ಬೀಸ್ಕೊಳ್ಳೋದು. ಈ ರೀತಿ ಕಲ್ಲಲ್ಲಿ ಬೀಸೋದ್ರಿಂದ ಅಕ್ಕಿ ಕಡಿಯ ಅಳತೆ ಕರೆಕ್ಟಾಗಿರುತ್ತೆ, ಮಿಕ್ಸಿಗಿಂತನೂ ಕರೆಕ್ಟಾಗಿರುತ್ತೆ. ಈ ರೀತಿ ಒಡ್ಕೊಂಡಂತಹ ಅಕ್ಕಿಲಿ ಒಂದು ಕಾಲು ಭಾಗದಷ್ಟು ಅಕ್ಕಿನ ನೀರನ್ನು ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕು. ಅಕ್ಕಿ ಕಡಿ ಇಷ್ಟು ಹದ ಇದ್ದರೆ ಕಡುಬು ಸೂಪರಾಗಿರುತ್ತೆ. ನಂತರ ಇದಕ್ಕೆ ಒಂದು 5 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಗೆ 5 ಸ್ಪೂನ್ ಆಗುವಷ್ಟು ಮೆಂತೆನ ನೆನೆಸಿಟ್ಕೋಬೇಕು. ನಂತರ ಅದನ್ನು ಪೇಸ್ಟ್ ಮಾಡಿಟ್ಕೋಬೇಕು. ನಂತರ ಬೇಯಿಸಿರೋ ಅಕ್ಕಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಹಿಟ್ಟನ್ನು ಹಾಕೋಬೇಕು. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವಾಗ ನಾವು ಉದ್ದಿನಬೇಳೆ ಹಾಗೆ ಮೆಂತೆನ ನೆನೆಸಿ ಇಟ್ಕೊಂಡಿರುವಂತಹ ಪೇಸ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಬೇಕಿದ್ದರೆ ಒಂದು ಸಲ ಉಪ್ಪನ್ನು ನೋಡಿಕೊಂಡು ಅದನ್ನು ಕೊಟ್ಟೆಗೆ ಹಾಕೋಬೇಕು. ಇಷ್ಟು ಹದ ಇದ್ದರೆ ಕಡುಬು ಕರೆಕ್ಟಾಗಿ ಸಾಫ್ಟಾಗಿ ಬರುತ್ತೆ. ತುಂಬ ತೆಳ್ಳನೂ ಆಗಬಾರ್ದು, ಹಾಗೆ ಇನ್ನೂ ಗಟ್ಟಿನೂ ಆಗಬಾರ್ದು. ನಾವು ಕೊಟ್ಟೆಯನ್ನು ಹೀಗೆ ಕಟ್ಟೋದು. ಬಾಳೆಯನ್ನು ಒಂದು ಸಲ ಬೆಂಕಿಗೆ ಹಿಡಿದು ಅದನ್ನು ಬಾಡಿಸ್ಕೊಂಡು ನಂತರ ಈ ರೀತಿ ಕೊಟ್ಟೆಯನ್ನು ಕಟ್ಟಬೇಕು. ಇಲ್ಲ ಹಾಗೇ ಈ ರೀತಿ ಮಾಡೋಕ್ಕೆ ಹೋದರೆ ಅದು ಒಡೆದೋಗುತ್ತೆ. ನನ್ನ ಚಾನಲ್ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೀತಿ ರೆಸಿಪಿ ತುಂಬ ಜನರಿಗೆ ತುಂಬ ಫೇವ್ರೇಟ್ ಆಗಿರುತ್ತೆ. ಖಂಡಿತ ಒಂದು ಸಲ ಇದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಪಾತ್ರೆಗೆ ನಾವು ಕೆಳಗಡೆ ಅಟ್ಲನ್ನು ಹಾಕ್ಕೊಂಡು ಬಾಳೆ ದಿಂಡನ್ನೇ ಹಾಕಿ ಒಂದು ಸ್ವಲ್ಪ ಹೈಟ್ಗೆ ಅಟ್ಲ ಥರ ಹಾಕ್ಕೊಳ್ತೀವಿ. ನಂತರ ಈ ರೀತಿ ಕೊಟ್ಟೆನ ಕಟ್ಕೊಂಡು ಅದಕ್ಕೆ ಹಿಟ್ಟನ್ನು ಹಾಕಿ ಒಂದು ಫುಲ್ ಕೊಟ್ಟೆಗೆ ಇದನ್ನು ಹಾಕಬಾರ್ದು, ಅರ್ಧದಷ್ಟು ಇದನ್ನು ಹಿಟ್ಟನ್ನು ಹಾಕಿ ಕೊಟ್ಟೆಗೆ ಅರ್ಧ ಆಗುವಷ್ಟು ಹಿಟ್ಟನ್ನು ಹಾಕಿ ಅದನ್ನು ಆದಷ್ಟು ಲೂಸಾಗಿ ಅದನ್ನು ಕಟ್ಕೋಬೇಕು. ಹಿಟ್ಟು ಬೆಂದ ಮೇಲೆ ಅದು ಸ್ವಲ್ಪ ದಪ್ಪ ಆಗೋದ್ರಿಂದ ಕಡುಬು ಕೊಟ್ಟೆಗೆ ಅರ್ಧ ಇದ್ದರೆ ಹಿಟ್ಟು ಕರೆಕ್ಟಾಗಿರುತ್ತೆ, ಇನ್ನು ಅರ್ಧ ಭಾಗದಲ್ಲಿ ಅದು ಉಬ್ಬುತ್ತೆ. ಹೀಗೆ ಎರಡು ಕಡೆ ಕೊಟ್ಟೆನ ಗಟ್ಟಿಯಾಗಿ ಕಟ್ಟಿ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಮೇಲಿಂದ ಅದಕ್ಕೆ ನೀರು ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ಅದಕ್ಕೆ ನೀರು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಈ ರೀತಿ ಅಟ್ಲು ಥರ ಮಾಡಿ ಅದನ್ನು ಬೇಯಿಸೋದ್ರಿಂದ ಯಾವುದೇ ರೀತಿ ಪಾತ್ರೆ ಸೀದೋಗಲ್ಲ, ಹಾಗೆಯೇ ಕಡುಬು ಕೂಡ ನೀರು ಕುಡಿಯಲ್ಲ. ಹೀಗೆ ಹಾಕಿದ್ರೂ ನೀರು ಕುಡಿಯಲ್ಲ. ಕೊಟ್ಟೆನ ಆದಷ್ಟು ತುಂಬ ಟೈಟಾಗಿ ಕಟ್ಕೋಬೇಕು. ಈ ರೀತಿ ಹಾಕಿ ನಂತರ ಇದಕ್ಕೆ ಮೇಲಿಂದ ಒಂದು ಬಾಳೆಯನ್ನು ಕವರ್ ಮಾಡಬೇಕು. ಈ ರೀತಿ ಮಾಡಿಕೊಂಡು ನಾವು ಇದನ್ನು ಒಲೆಯಲ್ಲೇ ಬೇಯಿಸ್ಕೊಳ್ಳೋದು. ಹೀಗೆ ಒಲೆ ಮೇಲೆ ಪಾತ್ರೆನ ಇಟ್ಕೊಂಡು ಇದು ಒಂದು 2ರಿಂದ 2.5 ತಾಸಂತೂ ಬೇಕು ಇದು ಬೇಯೋದಕ್ಕೆ. ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳುತ್ತೆ, ಬಟ್ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಅದ್ರ ಮೇಲೆ ಸ್ವಲ್ಪ ವೇಟ್ಗೆ ಏನಾದರೂ ಇಡಬೇಕು, ಅದರಿಂದ ಬೇಗ ಬೇಯುತ್ತೆ. ನಂತರ ಚಿಕನ್ ಸಾರು ಮಾಡ್ಕೊಳ್ಳೋದಕ್ಕೆ 1 ಟೊಮೆಟೊ, ಹಾಗೆಯೇ 2 ಗಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ, ಹಾಗೆ 1 ದೊಡ್ಡ ಹೋಳು ಕಾಯಿ ತುರಿ, 1 ಈರುಳ್ಳಿ, ಹಾಗೆಯೇ 4 ಸ್ಪೂನ್ ಆಗುವಷ್ಟು ಧನಿಯಾ, 1.5 ಸ್ಪೂನ್ ಆಗುವಷ್ಟು ಸೋಂಪು, 1 ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆಯೇ 2 ಇಂಚು ಚಕ್ಕೆ, 2 ಲವಂಗ, 1 ಸ್ಪೂನ್ ಆಗುವಷ್ಟು ಕಾಳು ಮೆಣಸು, ಹಾಗೆಯೇ 1 ಚಕ್ರ ಮೊಗ್ಗು,
ತೊಗೊಂಡಿದ್ದೀನಿ. ಹಾಗೆಯೇ ಒಂದು 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ನಂತರ ಒಂದು ಪ್ಯಾನ್ಗೆ ಒಂದು 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಶುಂಠಿ ಹಾಗೆ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಂತರ ಉಳಿದಿರೋ ಟೊಮೆಟೊ ಹಾಗೂ ಈರುಳ್ಳಿನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಆದಷ್ಟು ಟೊಮೆಟೊ ಸಾಫ್ಟ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಇದು ಸಾಫ್ಟ್ ಆದಮೇಲೆ ನಾವು ಸ್ಪೈಸಸ್ನ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಮೆಣಸಿನ್ಕಾಯನ್ನು ಹಾಕ್ಕೊಂಡು ಇದನ್ನು ಕೂಡ ಅದರಲ್ಲೇ ಜೊತೆನೇ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಅದೇ ಪ್ಯಾನ್ಗೆ ನಾವು ಕಾಯಿ ತುರಿನ ತೊಗೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಅದನ್ನು ಕೂಡ ಒಂದು 10 ನಿಮಿಷ ಆಗುವವರೆಗೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಚಿಕನ್ ಸಾರನ್ನು ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ಈ ರೀತಿ ಕಡುಬಿನ ಜೊತೆಗೆ ಇದು ಸೂಪರಾಗಿರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಅರಿಶಿಣನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣನ್ನು ತಗೊಳ್ತಾ ಇದ್ದೀನಿ. ನಂತರ ಒಂದು ಕುಕ್ಕರ್ಗೆ 5ರಿಂದ 10 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿನ ಹಾಕಿ ಫ್ರೈ ಮಾಡ್ಕೋಬೇಕು. ನಂತರ ಮೀಡಿಯಮ್ ಸೈಜ್ದು 2 ಈರುಳ್ಳಿನ ಕಟ್ ಮಾಡಿಕೊಂಡು ಅದನ್ನು ಹಾಕಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಅದನ್ನು ಬೇಯಿಸ್ಕೋಬೇಕು. ನಂತರ ಅದಕ್ಕೆ ಚಿಕನನ್ನು ಹಾಕ್ಕೊಂಡು ನಾನಿಲ್ಲಿ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಕಲಸಿ ಇಟ್ಟಿದ್ದೆ. ಚಿಕನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಚಿಕನ್ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆಯೇ 1 ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಒಂದು 10 ನಿಮಿಷ ಬೇಯಿಸಿದ್ದಾದಮೇಲೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ಫ್ರೈ ಮಾಡಿ ನಂತರ ಇದಕ್ಕೆ ನಾವು ಮಸಾಲೆನ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು 15 ನಿಮಿಷ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಯುವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 15 ನಿಮಿಷ ಕುದ್ದಾದಮೇಲೆ ಚಿಕನ್ ಸಾರು ಸೂಪರಾಗಿ ರೆಡಿಯಾಗುತ್ತೆ. ಇದನ್ನು ಕಡುಬು ಜೊತೆ ತಿಂತಾಯಿದ್ರೆ ಆಹಾ ರುಚಿ ಅಂತೂ ಸೂಪರಾಗಿರುತ್ತೆ. ಖಂಡಿತ ಈ ಸ್ಟೈಲ್ ಚಿಕನ್ ಸಾರು ಹಾಗೆಯೇ ಕಡುಬನ್ನು ಒಂದ್ಸಲ ಟ್ರೈ ಮಾಡಿ. ಎಲ್ಲರಿಗೂ ಇಷ್ಟ ಆಗುತ್ತೆ. ಸೂಪರ್ ಕಾಂಬಿನೇಷನ್ ಇದು. ತುಂಬ ಜನರಿಗೆ ಇದು ಫೇವ್ರೇಟ್ ಆಗಿರುತ್ತೆ ಅಂದ್ಕೊಳ್ತೀನಿ. ಕಡುಬು ಈ ರೀತಿ ಬೇಯಿಸೋದ್ರಿಂದ ಸೂಪರಾಗಿ ಬರುತ್ತೆ. ಸ್ವಲ್ಪನೂ ನೀರು ಒಳಗೆ ಹೋಗಲ್ಲ. ಹಾಗೆಯೇ ಕಡುಬು ಕೂಡ ಸೂಪರಾಗಿ ಸಾಫ್ಟಾಗಿ ಬಂದಿರುತ್ತೆ. ನಮ್ಮನೇಲಿ ಈ ರೆಸಿಪಿ ಈ ಕಾಂಬಿನೇಷನ್ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮನೇಲೂ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಖಂಡಿತ ಟ್ರೈ ಮಾಡಿ ಒಂದ್ಸಲ. ಕಡುಬನ್ನು ಈ ರೀತಿ ಬಿಚ್ಕೊಂಡು ಅದನ್ನು ಹೀಗೆ ಎಷ್ಟು ಬೇಕೋ ಅಷ್ಟು ಸೈಜ್ಗೆ ಕಟ್ ಮಾಡಿಕೊಂಡು ಅದನ್ನು ಚಿಕನ್ ಸಾರು ಜೊತೆ ತಿಂತಿದ್ರೆ ಸಖತ್ತಾಗಿರುತ್ತೆ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂತಹ ವಿಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆಯೇ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಈ ರೀತಿ ಒಂದ್ಸಲ ಚಿಕನ್ ಸಾರು ಹಾಗೆ ಕೊಟ್ಟೆ ಕಡುಬನ್ನು ಟ್ರೈ ಮಾಡಿ. ಎಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.